ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ಯಮನಪ್ಪ ಗುಣದಾಳ್. ಸ್ವಲ್ಪ ಈ ದೇಶದ ಬಹುಜನರು ಅಸ್ಪೃಶ್ಯರು ಭಾಳ ಗಂಭೀರ ರೂಪದಲ್ಲಿ ಆಲೋಚನೆ ಮಾಡೋದನ್ನು, ಹೆಜ್ಜೆ ಇಡೋದನ್ನು ಕಲಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ನನ್ನ ಚಾನಲನ್ನು, ಏನು ಸಂಘರ್ಷ ನ್ಯೂಸ್ ಕರ್ನಾಟಕ ಅಂತ ಚಾನಲ್ ಇದೆ, ದಯವಿಟ್ಟು ಈ ಚಾನಲನ್ನು ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿಕೊಡ್ರಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾಕಂದರೆ ನಮ್ಗೆ ಇರುವಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದು. ಸಾಮಾಜಿಕ ಜಾಲತಾಣಗಳಲ್ಲಿ ನಾವೆಲ್ಲ ವಿಷಯಗಳನ್ನು ತಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಇವತ್ತು ಒಂದು ಬಹಳ ಮಹತ್ತರವಾಗಿರ್ತಕ್ಕಂಥ ವಿಷಯವನ್ನು ಹೊತ್ಕೊಂಡು ಬಂದನ್ನು ನೀವು ಭಾಳ ಗಂಭೀರ ರೂಪದಲ್ಲಿ ಇಡೀ ಕರ್ನಾಟಕದ ಜನತೆ ಇದನ್ನು ಕೇಳಬೇಕು. ವಿಶೇಷವಾಗಿ ದಲಿತರು, ಅಸ್ಪೃಶ್ಯರು, ಬಹುಜನರೆಲ್ಲರೂ ಕೇಳಲೇಬೇಕಾಗಿರ್ತಕ್ಕಂಥ ವಿಷಯ ಇದು. ಒಂದು ಕಡೆ RSS ಹಿಂದೂ ಧರ್ಮದ ಏನು ಅನ್ನೋ ಅನೇಕ ಮುಖಂಡರದಾರ, ನಾವೆಲ್ಲ ಹಿಂದೂಗಳು ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಕಡೆ ಅದೇ ನಾವು ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಕಂಬಕ್ಕೆ ಕಟ್ಟಿ ಹೊಡಿತಾರೆ. ಇನ್ನೊಂದು ಕಡೆ ನಾವು ದಲಿತರು ಅಂತ ಹೇಳ್ಕಿಶನ್ ನಮ್ಮನ್ನು ಕೀಳರಿಮೆಯಿಂದ ನೋಡ್ತಾರೆ. ನಮ್ಮ ದಲಿತ ಯುವಕರು ಏನಾದರೂ ಸಾಧನೆ ಮಾಡಿದ್ರೆ ಅಲ್ಲಿ ದಲಿತರು ಇಂಥ ಸಾಧನೆ ಮಾಡ್ರ ಅಂತ ಹಾಕಿದ್ರೆ, ನೀವ್ಯಾಕೆ ದಲಿತರು ಅಂತ ಬರೀತಿ, ಹಿಂದೂ ಅಂತ ಬರೀಬೇಕು, ಜಾತಿನೇ ಬಿಡಂಗಿಲ್ಲ ನೀವು ಅಂತೇಳಿ ನಮ್ಮಾಗ ಅಪವಾದ ಮಾಡ್ತಾರೆ. ಅಲ್ಲಿ ಒಂದು ಕಡೆ ಇವರು ದಲಿತರೇ ಇದಾರ ಅನ್ನೋ ಕಾರಣಕ್ಕಾಗಿ ನಮ್ಮ ದೇವಸ್ಥಾನ ಪ್ರವೇಶವನ್ನು ಮಾಡಂಗಿಲ್ಲ. ಇದರ ಮಧ್ಯೆ ಹಲವು ಕಲಿತ ವಿದ್ಯಾವಂತರಾಗಿರ್ತಕ್ಕಂಥವರು ದೇವರ ಮೇಲೇ ಅವಲಂಬಿತರಾಗಿ ಅನೇಕ ಹಿಂದೂ ಧರ್ಮದ ಆಚರಣೆಗಳನ್ನು ಮಾಡ್ತಾರೆ. ಇದೆಲ್ಲ ಯಾಕೆ ನಾ ಹೇಳ್ತಾ ಇದ್ದೇನೆಂದ್ರೆ, ಈಗ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಉತ್ತರಾಖಂಡ ರಾಜ್ಯದ ಒಂದು ಊರಲ್ಲಿ ಏನಪ್ಪ ಅಂದ್ರೆ, ರಾಮಲೀಲಾ ಮೈದಾನದೊಳಗಡೆ ಈಗೇನು 75 ವರ್ಷಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡ್ತಾರೆ. ಅವರು ಮಾಡಿ ಹೋದ ತಕ್ಷಣವೇ ಅಲ್ಲಿ ಏನಪ್ಪ ಅಂದ್ರೆ, ಅವರು ಮಾಡಿದ್ದು 8ನೇ ತಾರೀಕಿಗೆ 2026 ಆಗಸ್ಟ್ 8, 2026 ಭಾಷಣ ಮಾಡ್ತಾರೆ. ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ 2 ದಿನಗಳ ಬಳಿಕ ಆಗಸ್ಟ್ 10ರಂದು ಶ್ರೀರಾಮ ಸೇನಾ ಧರ್ಮಾರ್ಥ ಸೇವಾನ್ಯಾಸ ಸಂಘ ಅಂತ ಹೇಳಿ ಒಂದು ಯಾವುದೋ ಸಂಘ ಐತಿ. ಈ ಸಂಘದವ್ರು ಬಂದಲ್ಲಿ ಆಕಳ ಉಚ್ಚಿಯನ್ನು ಬಳಸಿ ಅದನ್ನು ಶುದ್ಧೀಕರಣ ಮಾಡ್ತಾರೆ. ಕೇಳಿದ್ರೆ ಇದು ದಲಿತರು ಬಂದು ಭಾಷಣ ಮಾಡಿದ್ದು ಅಂತ ಆ ರೀತಿ ಒಂದು ಅವರ ತಲೆ ಒಳಗಡೆ. ಇಲ್ಲಿ ನಮ್ಮ ಕರ್ನಾಟಕದಾಗೂ ಹಲವಾರು ಕಡೆಗಳು ಹಂಗಾಗ್ಯಾವ. ಎಲ್ಲಿ ದಲಿತ ಸಂಘಟನೆಯವರು ಹೋರಾಟ ಮಾಡಿ ಬಂದರು ಅಲ್ಲಿ ಗಂಜಲಗಣಿಸಿ ಶುದ್ಧೀಕರಣ ಮಾಡುವಂಥದ್ದು ಪರಿಪಾಠ ಐತಿ. ಇದು ಇತಿಹಾಸದಾಗಿದ್ದು ಅಷ್ಟೇ ಅಲ್ಲ, ಕೇವಲ ಕಾಂಗ್ರೆಸ್ ಪಕ್ಷದ ಈ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತ್ರ ಅಲ್ಲ, ಈ ಹಿಂದೆ 2018ರಲ್ಲಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಮಾನಾಥ್ ಕೋವಿಂದ್ ಅವರಿಗೆ ಪುರಿ ಜಗನ್ನಾಥ ದೇವಸ್ಥಾನದ ಪ್ರವೇಶಕ್ಕೆ ನಿರಾಕರಣೆ ಮಾಡಿದರು, ರಾಷ್ಟ್ರಪತಿಗಳಿಗೇನೆ. ಮತ್ತು ಈಗ 2024ರ ಮೊನ್ನೆ ಜನವರಿ 22ರಂದು ರಾಮ ಮಂದಿರ ಪ್ರತಿಷ್ಠಾಪನಾ ಕಾರ್ಯಕ್ರಮದೊಳಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೂ ಕೂಡ ಮಂದಿರ ಪ್ರವೇಶಕ್ಕೆ ನಿರಾಕರಣೆ ಮಾಡಲಾಗಿತ್ತು. ಯಾವ ಕಾರಣ ಅಂದರೆ, ಇವರು ದಲಿತರದಾರ ಒಂದೇ ಕಾರಣಕ್ಕಾಗಿ. ಅಂಬೇಡ್ಕರ್ ಸಾಹೇಬರನ್ನ ಕೂಡ ದೇವಸ್ಥಾನದೊಳಗಡೆ ಬಿಡ್ತಾ ಇರಲಿಲ್ಲ. ಬಾಬಾ ಸಾಹೇಬ್ರ ಜೊತೆ ಹೊರದೇಶದಿಂದ ಬಂದಿರತಕ್ಕಂಥ ಅನೇಕ ಜನರು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ರು. ಆದ್ರೆ ಬಾಬಾ ಸಾಹೇಬರು ಅಲ್ಲೇ ನಿಲ್ಲಿಸ್ತಾ ಇದ್ರು. ಹೊರಗಡೆ ಅವ್ರನ್ನ ಬಂದು ಕೇಳಿದ್ರೆ ಅವ್ರು ಕೇಳ್ತಾ ಇದ್ರು, ಅವ್ರನ್ನ ಹೊರಗಡೆಯಿಂದ ಬಂದಿರತಕ್ಕಂಥ ಪ್ರತಿನಿಧಿಗಳು ಇರ್ತಾರಲ್ಲ, ವಿದೇಶದಿಂದ ಬಂದಿರತಕ್ಕಂಥವ್ರು, ಬನ್ನಿ ಅಂಬೇಡ್ಕರ್ ಒಳಗಡೆ ಅಂದ್ರೆ, ನನ್ನ ದೇಶ ಎಂಥದೈತಪ್ಪ ಅಂದ್ರೆ, ನೀವು ವಿದೇಶದಿಂದ ಬಂದಿರತಕ್ಕಂಥವ್ರು ಒಳಗಡೆ ಪ್ರವೇಶ ಪಡಿಬೋದು, ಆದ್ರೆ ನಾನು ಇದೇ ಮಣ್ಣಲ್ಲಿ ಹುಟ್ಟಿದವನು, ನಾನು ಒಳಗೆ ಪ್ರವೇಶ ಪಡೋಕ್ಕಾಗಂಗಿಲ್ಲ. ಅದೇ ಈ ಚಾತುರ್ವರ್ಣ ಪದ್ಧತಿ ಅಥವಾ ಮನೋಧರ್ಮಶಾಸ್ತ್ರ ಅಥವಾ ಹಿಂದೂ ಧರ್ಮದ ಮೂಲ ಅಜೆಂಡಾ ಇದು. ಇದರಿಂದ ಅವ್ರಿಗೆ ಭಾಳಷ್ಟು ಲಾಭ ಐತಿ. ಸುಮ್ಮನೆ ಜಾತೀಯತೆ ಮಾಡಂಗಿಲ್ಲ. ಅವ್ರ ಈ ಹಿಂದೂ ಧರ್ಮದ ಆಚರಣೆಯಿಂದ ಅವ್ರಿಗೆ ಅಧಿಕಾರ ಸಿಕ್ಕೈತಿ, ಅವ್ರಿಗೆ ನೌಕರಿಗಳು ಸಿಕ್ಕಾವ, ಅವರಿಗೆ ಇವತ್ತಿಗೂ ಗುಡಿ ಗುಂಡಾರಗಳಲ್ಲಿ ಅವ್ರದೇ ಬಹುಮತ ಐತಿ. ನಾವು ಕೆಲವೇ ವರ್ಷಗಳ ಹಿಂದೆ ಪಡ್ಕೊಂಡಿರ್ತಕ್ಕಂಥ ಏನು ಸಂವಿಧಾನಾತ್ಮಕ ಮೀಸಲಾತಿಯನ್ನು ಪ್ರಶ್ನೆ ಮಾಡ್ತಾರೆ ಇವರು. ಸಾವಿರಾರು ವರ್ಷಗಳಿಂದ ಈ ದೇಶದ ಸಂಪತ್ತನ್ನು ಎಲ್ಲ ಅವರೇ ಅನುಭವಿಸ್ತಾ ಇದ್ದಾರೆ, ತಲಾಂತರಗಳಿಂದ. ಅದರ ಬಗ್ಗೆ ಇವರಿಗೆ, ಈ ದೇಶದ ಜನರಿಗೂ ಕಣ್ಣಿಲ್ಲ, ಹಿಂದೂ ಧರ್ಮ ಆಚರಣೆ ಮಾಡೋರಿಗೂ ಕಣ್ಣಿಲ್ಲ, ಇವರಿಗೆ ಕಿವಿನೂ ಇಲ್ಲ ಇವ್ರಿಗೆ ಕೆಸ್ಕೊಳ್ಳೋಕೆ. ಅದಕ್ಕೆ ಬಾಬಾ ಸಾಹೇಬ್ ಭಾಳ ಸಲ ಹೇಳಿದ್ರೆ, ನಿಮ್ಗೆ ಇತಿಹಾಸವನ್ನು ಓದ್ರಪ್ಪ, ನೀವು ಇತಿಹಾಸನ ತಿಳ್ಕೊರಿ, ನೀವು ಇತಿಹಾಸ ಅರಿಯಲಾರ್ದೆ ನಿಮ್ಗೆ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ಮ ಜನ ಇವತ್ತು ಆಕ್ಸಿಜನ್ ಮ್ಯಾಗ ಜೀವನ ಮಾಡಕತ್ತಾರೆ. ಇಲ್ಲಿ ಭಾಳಷ್ಟು ಕಡೆ ಜಾತೀಯತೆಯಿಂದ ಅನೇಕ ಕಡೆಗಳಲ್ಲಿ ಘಟನೆ ಆಗ್ತಾವೆ. ಈಗ ಮನೆ ತಾನೇ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಒಬ್ಬ ಹುಡುಗನ ಜಾತಿ ಆಧಾರದ ಮ್ಯಾಗ ಬಡ್ದುಕೊಂಡ್ಬಿಟ್ಟು ಅವ ಬೆಳ್ಯಾಕತ್ತಾನ ಅನ್ನೋ ಕಾರಣಕ್ಕಾಗಿ. ಇದು ದಾವಣಗೆರೆ ಜಿಲ್ಲೆ ಒಳಗಡೆ ಕಂಬಕ್ಕೆ ಕಟ್ಟಿ ಹೊಡೆದ್ರು ಒಬ್ಬ ಹುಡುಗನ. ಗುಡಿ ಒಬ್ಬ 3-4 ಜನ ಹುಡುಗರನ್ನ ಕಂಬಕ್ಕೆ ಕಟ್ಟಿ ಹೊಡೆದ್ರು, ಗುಡಿ ಪ್ರವೇಶ ಮಾಡಿದಾರೆ ಅನ್ನೋ ಕಾರಣಕ್ಕಾಗಿ. ಅದರ ಹಿಂದೆ ಅನೇಕ ಪ್ರಕರಣಗಳು ಕೂಡ ಆಗಿದ್ದಾವೆ. ಇದೆಲ್ಲ ಏನು ನಡೀತಾ ಇದೆ? ಅವರು ಬ್ಯಾಡ್ ಅಂದ್ರು ನೀವು ಯಾಕೆ ಮಂದಿರ ಪ್ರವೇಶ ಮಾಡ್ತೀರಿ? ಮತ್ತು ನಮ್ಮನ್ನು ಒಳಗೆ ಬಿಟ್ಕೊಳ್ಳಂಗಿಲ್ಲ ಅಂದ್ರೆ ಅವ್ರು ಯಾಕೆ ನಮಗೆ ಹಿಂದೂಗಳು ಅಂತಾರು? ಇದ್ರ ಬಗ್ಗೆ ಭಾಳ ಗಂಭೀರವಾದಂಥ ಚಿಂತನೆ. ಈಗ ಒಬ್ಬ ದಲಿತ ಅಲ್ಲಿ ಹೋಗಿ ಭಾಷಣ ಮಾಡಿ ಬಂದ ತಕ್ಷಣ ಆ ನೆಲವನ್ನು ಸ್ವಚ್ಛ ಮಾಡುವಂಥ, ಶುದ್ಧೀಕರಣಗೊಳಿಸುವಂತಹ ತಾಕತ್ತು ಇವ್ರಿಗೆ ಐತಂದ್ರೆ, ಈ ದಲಿತರನ್ನ ಯಾಕೆ ಶುದ್ಧೀಕರಣಗೊಳಿಸಬಾರ್ದು?
ಒಮ್ಮೆ ಏನಾಗತ್ತೆ, ಇಡೀ ದೇಶದ ತುಂಬ ಎಲ್ಲ ದೇಶದ ಹೊರಗಡೆದವರೆಲ್ಲ ಕರೆಸಿ ಒಮ್ಮೆ ಶುದ್ಧೀಕರಣ ಮಾಡಿಬಿಡ್ರಲ್ಲ, ನಾವು ಬ್ರಾಹ್ಮಣರಾಗಿ ಬಿಡ್ತೀವಿ. ಸಾಧ್ಯ ಐತೇನೆ ಇದಕ್ಕೆ? ಸಾಧ್ಯ ಐತೆ ಇದು? ಸಾಧ್ಯ ಆಗಂಗಿಲ್ಲ ಇದು. ಯಾಕಂದ್ರೆ ಅವರಿಗೆ ದಲಿತರು ಈ ದೇಶದೊಳಗೆ ಇರಬೇಕು, ಅವ್ರು ಗುಲಾಮರಾಗೇ ಇರಬೇಕು, ಅವ್ರಿಗೆ ಯಾವುದೇ ಸ್ಥಾನಮಾನಗಳಿರಬಾರ್ದು, ಶಿಕ್ಷಣ ಇರಬಾರ್ದು, ಅಧಿಕಾರ ಇರಬಾರ್ದು, ಅವ್ರು ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿ ಒಳಗೆ ಅವ್ರು ಅದಾರ. ಅವ್ರಿಗೆ ನಾವು ಓಟ್ ಹಾಕಿ ಅವ್ರನ್ನ MLAಗಳನ್ನು ಮಾಡಬೇಕು. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಯಾವುದೇ ಪಕ್ಷ ಇರ್ಬೋದು. ನಾವು ಅವ್ರ ಕೆಲಸ ಕಾರ್ಯಗಳಿಗೆ ಅವ್ರು ಜೆಂಡ ಹಿಡ್ಕೋಬೇಕು, ಅವ್ರು ದಂಡ ಹಿಡ್ಕೋಬೇಕು, ಅವ್ರಿಗೆ ಜೈಕಾರ ಹಾಕಬೇಕು, ವಿನಃ ನಾವು ಸ್ವತಃ ರಾಜ್ಯ ಆಗಬಾರದು ಅನ್ನುವಂಥ ಮನಸ್ಥಿತಿ ಆವತ್ತಿನಿಂದ ಇವತ್ತಿನವರೆಗೂ ಐತಿ. ಈ ಸಂವಿಧಾನ ಜಾರಿ ಇದ್ರೂ ಕೂಡ ಇಷ್ಟು ಅಜಾರೋಷವಾಗಿ ಒಬ್ಬ ದೇಶದ ಹಿರಿಯ ರಾಜಕಾರಣಿಯನ್ನ, ದೇಶದ ರಾಷ್ಟ್ರಪತಿಗಳನ್ನು ಇವ್ರು ಗುಡಿಗುಂಡಾರದಾಗ ಕರ್ಕೊಳಂಗಿಲ್ಲ ಅಂದ್ರೆ ಏನಿದು ವಿಷಯ? ಅದಕ್ಕಿಂತ ಡೇಂಜರ್ಸ್ ಆಗಿರ್ತಕ್ಕಂಥದ್ದು ಏನಂದ್ರೆ, ಮೊನ್ನೆ ನಮ್ಮ ಏನು ಕರ್ನಾಟಕ ವಿಧಾನಸೌಧ ಒಳಗಡೆ ಕರ್ನಾಟಕ ರೆಗ್ಯುಲೇಷನ್ ಆಫ್ ಗೌರ್ಮೆಂಟ್ ಪರ್ಮಿಷನ್ ಅಂಡ್ ಪಬ್ಲಿಕ್ ಪ್ರಾಪರ್ಟಿ ಬಿಲ್ ಅಂತ ಹೇಳಿ ಒಂದು ಜಾರಿ ಮಾಡ್ತಾರೆ. ಈ ಬಿಲ್ ಏನ್ ಹೇಳ್ತೈತಿಪ್ಪ ಅಂದ್ರ, ಯಾವುದೇ ಸರ್ಕಾರಿ ಜಾಗ ಮತ್ತು ಸಾರ್ವಜನಿಕ ಆಸ್ತಿಯನ್ನ ಖಾಸಗಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳು ಅಥವಾ ಸೊಸೈಟಿಗಳು ಕಾರ್ಯಕ್ರಮ, ಮೆರವಣಿಗೆ ಮುಂತಾದವುಗಳನ್ನ ಬಳಸಬೇಕಾದ್ರೆ ಮುಂಚಿತವಾಗಿ ಸರ್ಕಾರದ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅನುಮತಿ ಪಡೆಯುವಂತ ಒಂದು ಬಿಲ್ ಇದು. ಈ ಮಸೂದೆಯಲ್ಲಿ ಏನೈತಪ್ಪ ಅಂದ್ರೆ, ಅನುಮತಿ ಇಲ್ಲದೆ ಸಾರ್ವಜನಿಕ ಆಸ್ತಿಯನ್ನ ಬಳಸಿದ್ರೆ ಜೈಲ್ ಆಗ್ತತಿ, ದಂಡ ಆಗ್ತತಿ, ಕಠಿಣ ಶಿಕ್ಷೆ ಆಗ್ತತಿ. ಮತ್ತು ಇದೇನಪ್ಪ ಅಂದ್ರೆ ಕಾಗ್ನೇಜಬಲ್ ಮತ್ತು ನಾನ್ ಬೇಲೇಬಲ್ ಅಫೆನ್ಸ್ ಆಗ್ತೈತೆ ಅನ್ನುವಂಥದ್ದು ಒಂದು ಬಿಲ್ ಅನ್ನು ಮೊನ್ನೆ ಪಾಸ್ ಮಾಡಿದ್ದಾರೆ. ಈ ಬಿಲ್ ಪಾಸ್ ಆದ ನಂತರ ನೇರವಾಗಿ ಆರ್ ಅಶೋಕ್ ಅವರು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ರು. ನೋಡ್ರಿ, ನೀವು ಇದನ್ನ ಪಾಸ್ ಮಾಡಿದ್ರೆ ಅಂದ್ರೆ ನೀವು ಮನೆ ಬಿಟ್ಟು ಹೊರಗೆ ಬರಕ್ ಆಗಂಗಿಲ್ಲ. ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಥ್ರೆಟ್ ಕೊಡ್ತಾರೆ ಇವರು, ಜೀವ ಬೆದರಿಕೆ ಹಾಕ್ತಾರ, ಹೊರಗಡೆ ಬರಂಗಿಲ್ಲ ಅಂತಾರೆ. ನಾವು ಎಲ್ಲಿ ಬದುಕ್ತಾ ಇದ್ದೀವಿ? ಅದಕ್ಕೆ ನಾ ಹೇಳಿದೆ, ಇದು ಬಹಳ ಗಂಭೀರ ರೂಪದ ವಿಷಯ ಇದೆ. ಅನೇಕರು ನೀವೆಲ್ಲ ನೌಕರಿಗಳಲ್ಲಿದ್ದೀರಿ, ವಿದ್ಯಾವಂತರಾಗಿದ್ದೀರಿ, ದುಡಿಮೆನೂ ಮಾಡ್ತಾ ಇದ್ದೀರಿ. ಆದ್ರೆ ಈ ದೇಶದೊಳಗೆ ಇವತ್ತಿಗೆ ಸ್ವತಂತ್ರ ಇಲ್ಲತ್ತಿ ಇವೆಲ್ಲ ನಮ್ಗೆ ಹೇಳ್ತಾವ ಈ ಪ್ರಕರಣಗಳು. ಒಬ್ಬ ರಾಜ್ಯದ ಗೃಹ ಮಂತ್ರಿ ಇವ್ರು ಬೆದರಿಕೆ ಹಾಕ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು? ಇದು ಒಂದೇ ಬಾರಿ ಅಲ್ಲ, ಅಶೋಕರಂತ ಮನಸ್ಥಿತಿ ಇದ್ದವರು ಬಹಳಷ್ಟು ಸಾರಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೋಟ್ ಹಾಕೊಂಡ್ರೆ ಅದನ್ನ ಅಣಗಿಸಿ ತೋರಿಸಿದ್ರು. ನೀವು ಕೋಟ್ ಹಾಕೋತೀರಿ ಅಂತೇಳಿ, ನೀವು ಕಾನ್ವೆಂಟ್ ಒಳಗೆ ಕಲ್ತೀರಿ ಅಂತೇಳಿ ಅಣಗಿಸಿದ್ರು. ಯಾಕೆ ದೇಶದೊಳಗೆ ದಲಿತರು ಕಾನ್ವೆಂಟ್ ಒಳಗೆ ಕಲಿಬಾರ್ದ? ಕೋಟುಗಳು ಹಾಕೋಬಾರ್ದ? ಏನ್ ನಡೀತಾ ಇದೆ ಈ ದೇಶದೊಳಗಡೆ ಅಂತ ನೀವೆಲ್ಲರೂ ಆಲೋಚನೆ ಮಾಡಬೇಕು. ಈ ಹಿಂದೆ ಒಂದು ಘಟನೆ ಆಗ್ತೈತಿ, ಮಾರ್ಚ್ 2, 1930. ಈ ಘಟನೆ ಏನಪ್ಪಾ ಅಂದ್ರ, ಕಾಳಾರಾಮ್ ಮಂದಿ, ನಾಸಿಕ್ನಲ್ಲಿ ಇರ್ತಕ್ಕಂಥ ಕಾಳಾರಾಮ್ ಮಂದಿ ಪ್ರವೇಶದ ಸತ್ಯಾಗ್ರಹವನ್ನ ಬಾಬಾ ಸಾಹೇಬ್ ಹಮ್ಮಿಕೊಳ್ತಾರೆ. ಕಾರಣ ಇತ್ತು ಅದಕ್ಕೆ. ಈ ದೇಶದೊಳಗಡೆ ಎಲ್ಲ ಹಿಂದೂಗಳು ಒಂದ್ ಹೇಳ್ತಾ ಇದ್ರಲ್ಲ, ಹಿಂದೂಗಳು ಯಾವತ್ತು ಒಂದಲ್ಲಪ್ಪ, ಇದ್ರಲ್ಲಿ ಜಾತಿ ವ್ಯವಸ್ಥೆ ಐತಿ, ನಾವು ಮನುಷ್ಯರಿದ್ದೀವಿ, ನಮ್ಮನ್ನ ಒಳಗೆ ಬಿಡಂಗಿಲ್ಲ ತಿಳ್ಕಿಸಿಂದ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು. ಅವತ್ತು ಬ್ರಿಟಿಷ್ ಭಾರತ ಇತ್ತು. 1930 ಮಾರ್ಚ್ 2ನೇ ತಾರೀಕು ಕಾಳಾರಾಮೇಂದ್ರ ಪ್ರವೇಶ ಪ್ರಾರಂಭ ಆಗ್ತದ. ಹೋರಾಟ ಪ್ರಾರಂಭ, ಪ್ರವೇಶಕ್ಕೆ ಒಳಗೆ ಬಿಡಂಗಿಲ್ಲ. ಅವತ್ತು ದೊಡ್ಡ ಗಲಾಟೆಗಳಾಗ್ತೈತಿ. 15,000 ಜನ ದಲಿತ ಸಮಾಜದವ್ರು ಸೇರಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ. ಕೆಲವೇ ಬೆಳವಣಿಗೆ ಅಷ್ಟಿರುವಂತವ್ರು ಬಂದು ಹಲ್ಲೆ ಮಾಡ್ತಾರ, ಬಾಬಾ ಸಾಹೇಬ್ರನ್ನ ಮರ್ಡರ್ ಮಾಡೋ ಹಂತಕ್ಕೆ ಹೋಗ್ತಾರ. ಅವ್ರಿಗೂ ಕೂಡ ಅವ್ರ ಮೇಲೆ ಹಲ್ಲೆ ಮಾಡಕ್ ಪ್ರಯತ್ನ ಪಡ್ತಾರ, ಬಾಬಾ ಸಾಹೇಬ್ರು ಉಳಿತಾರ. ಮತ್ತೆ ಈ ಹೋರಾಟದಾಗ ಅವಾಗ ಏನು ಸೈನ್ಯದಲ್ಲಿ ಭರ್ತಿಯಾಗಿರ್ತಕ್ಕಂಥವ್ರು ಆ ಬೇರೆ ಬೇರೆ ದೇಶಗಳಿಂದ, ಅಫ್ಘಾನಿಸ್ತಾನ ಆ ಭಾಗದಾಗ ಏನು ದೇಶಗಳಿದ್ದು ಅಲ್ಲಿ ಯುದ್ಧ ಮಾಡಿ ಬಂದಿರತಕ್ಕಂಥ ಸೈನಿಕರು ಇರ್ತಾರೆ, ಅಲ್ಲಿ ರಿಟೈರ್ಡ್ ಸೈನಿಕರು. ಅವ್ರು ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ಬಾಬಾ ಸಾಹೇಬ್ರಿಗೆ ನೋಡಿಬಿಡೋಣ ಇವ್ರನ್ನೊಂದು ಕೈ ಅಂತ ಹೇಳಿ. ಅವ್ ಬಾಬಾ ಸಾಹೇಬ್ರು ಯಾವಾಗಲೂ ಶಾಂತಿಯ ಮಾರ್ಗವನ್ನ, ಅಹಿಂಸಾ ಮಾರ್ಗವನ್ನು ಅನುಸರಿಸ್ತಾರೆ ಬಾಬಾ ಸಾಹೇಬ್ರು. ಬೇಡಪ್ಪ, ಅವ್ರು ಮಾಡ್ತಾರಂತ ಹಿಂಸೆ ನಾವು ಮಾಡ್ಬಾರ್ದು. ಅವತ್ತು ಕೇರಿಗಳಿಗೆಲ್ಲ ನುಗ್ಗಿ ಕೆಲವೊಂದಿಷ್ಟು ಜನ ಎಲ್ಲ ಕೇರಿಗಳನ್ನ ಧ್ವಂಸ ಮಾಡ್ತಾರ. ಅಲ್ಲಿ ಇರ್ತಕ್ಕಂಥ ವಯಸ್ಸಾದವ್ರನ್ನ, ಮಕ್ಕಳನ್ನೆಲ್ಲ ಹೊಡೆದು ರಕ್ತಸಿಕ್ತಗೊಳಿಸ್ತಾರೆ. ಇದು ಸತತವಾಗಿ 5 ವರ್ಷ ಹೋರಾಟ ನಡೀತೈತಿ. ಇದು 1930ರಿಂದ 1935 ಹೋರಾಟ ನಡೀತೈತಿ. ಅಲ್ಲೇನು ಇವರಿಗೆ ಸ್ಥಾನಮಾನ ಕೊಡಕ್ ಹಿಂಸೆ ಹಂಗಿಲ್ಲ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನನ್ನೊಂದು ಯಹೂಲದಾಗ ಬಾಬಾ ಸಾಹೇಬ್ರು ಘೋಷಣೆ ಮಾಡ್ತಾರ 1935 ನಾ ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಂಗಿಲ್ಲ ಅಂತೇಳಿ. ಅದೇ 1956 ತಮ್ಮ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಕೂಡ ಬಾಬಾ ಸಾಹೇಬ್ ಸೇರ್ತಾರೆ. 22 ಪ್ರತಿಜ್ಞಾ ವಿಧಿಗಳನ್ನು ಕೊಡ್ತಾರೆ. ಬಹುತೇಕ ಪ್ರತಿಜ್ಞಾ ವಿಧಿಗಳು ಹಿಂದೂ ಧರ್ಮದ ವಿರುದ್ಧವೇ ಆಗಿರ್ತವೆ. ಕಾರಣ ಏನಂದ್ರ, ಇಲ್ಲಿ ಎಷ್ಟು ದಿನ ನೀವು ಇರ್ತೀರಿ ಅಷ್ಟು ನಿಮಗೆ ಸಂಕಷ್ಟ ಐತಿ, ನೋವು ಐತಿ. ಇವ್ರು ಎಂದಿಗೂ ನಿಮ್ಮನ್ನು ಮನುಷ್ಯರಂತ ಒಪ್ಕೊಳ್ಳಂಗಿಲ್ಲ. ಒಂದು ನಾಯಿ, ಹಂದಿಯನ್ನ, ಪ್ರಾಣಿಗಳನ್ನ ಇವ್ರು ಒಪ್ಕೋತಾರೆ ವಿನಃ ಮನುಷ್ಯರನ್ನ, ಇವ್ರು ದಲಿತರನ್ನ ಒಪ್ಕೊಳ್ಳಂಗಿಲ್ಲ ಅನ್ನುವಂಥ ಮನಸ್ಥಿತಿ ಬಾಬಾ ಸಾಹೇಬ್ರಿಗೆ ಅಂತ ಅರ್ಥ ಆಗಿತ್ತು. ಅದಕ್ಕೆ ನೀವು ಇಲ್ಲಿದ್ದು ಸಾಯೋದಕ್ಕಿಂತಲೂ ನೀವು ಧರ್ಮಕ್ಕೆ, ಬೌದ್ಧ ಧರ್ಮಕ್ಕೆ, ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಬಂದ್ ಬಿಡ್ರಪ್ಪ ನೀವು ಅಂದ್ರೆ. ಅದನ್ನು ಇವ್ರು ನಾಲಾಯಕರಪ್ಪ ಪ್ರಚಾರ ಮಾಡ್ತಾರೆ. ಇವ್ರು ಏನಂತ, ಇಲ್ರಿ ಅದು ಹಿಂದೂ ಧರ್ಮ ಅಂದರೆ, ಇದನ್ನ ಬೌದ್ಧ ಧರ್ಮ ಅಂದರೆ ಅದು ವಿಷ್ಣುವಿನ 18ನೇ ಅವತಾರ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಏನು ಬುದ್ಧ
ವಿಷ್ಣುವಿನ ಅವತಾರ ಅನ್ನುವಂಥ ಒಂದು ಪ್ರಚಾರವನ್ನ ನಾನು ಮೂರ್ಖತನದ ಅಪಪ್ರಚಾರವೆಂದು ಭಾವಿಸ್ತಾನೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಹಿಂಗ ಇತಿಹಾಸದ ಗರ್ಭದೊಳಗಡೆ ಬಹಳಷ್ಟು ವಿಚಾರಗಳು ಮುಚ್ಚಾವು. ನಮ್ಮ ರಾಜಕಾರಣಿಗಳಿಗೆ ಪ್ರೊಟೆಕ್ಷನ್ ಇಲ್ಲ, ನಮ್ಮ ಅಧಿಕಾರಿಗಳಿಗೆ ಪ್ರೊಟೆಕ್ಷನ್ ಇಲ್ಲ, ನಮ್ಮ ಜನರಿಗೆ ಪ್ರೊಟೆಕ್ಷನ್ ಇಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಇಲ್ಲ, ವಿದ್ಯಾರ್ಥಿಗಳಿಗೆ ಪ್ರೊಟೆಕ್ಷನ್ ಇಲ್ಲ. ಎಲ್ಲ ಹಿಂದೂಗಳು ನಾವೆಲ್ಲ ಒಂದಂತ ಹೇಳುವಂಥವ್ರು ನಾಲಾಯಕರೇ. ಈ ಮಲ್ಲಿಕಾರ್ಜುನ ಖರ್ಗೆ ಅಂತ ಒಬ್ಬ ಹಿರಿಯ ನಾಯಕರಿಗೆ ನೀವು ಅವಮಾನ ಮಾಡ್ತೀರಿ, ಶುದ್ಧೀಕರಣಗೊಳಿಸ್ತೀರಿ. ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕ್ತೀರಿ. ಇಲ್ಲೇ ನಮ್ಮ ಏನು ಬಿಜಾಪುರದ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ಅವ್ರು ಭಾಳ ಕೆಟ್ಟದಾರಲಿ RSS ನವ್ರು ಅಂದ್ರೆ ಕೊಂದು ಬಿಡ್ತಾರಂತ ಹೇಳಿಕೆ ಕೊಡ್ತಾನ. ಅಂದ್ರೆ ಏನಿದು ನಿಜವಾದ ಟೆರರಿಸ್ಟ್ಗಳು, ದೇಶದ್ರೋಹಿಗಳು ಇವರೇನು, ಭಯೋತ್ಪಾದಕರು ಇವರೇನಂತ ನಮ್ಗೆ ಪ್ರಶ್ನೆ ಕಾಡಕತ್ತಿದ್ವಿ. ನಿಮ್ಗೆ ಹೆಂಗೆ ಅನ್ಸತ್ ನೋಡ್ರಿ. ಅದಕ್ಕೆ ನಾ ಹೇಳಿದೆ, ಭಾಳ ಎಚ್ಚರಿಕೆಯಿಂದ ಇರಬೇಕು ನಾವು ಈಗಿನ ದಿನಮಾನ ಕಾಲಗಳಲ್ಲಿ. ಎಲ್ಲ ಇಲ್ಲಿ ಹಾಳಾಗ್ತಿರುವಂಥವ್ರು ಈ ಏನು ಮೇಲ್ವರ್ಗದ ಜನ ಅಲ್ಲ, ಈ ರಾಜಕಾರಣಿಗಳ ಮಕ್ಕಳಲ್ಲ, ಕೆಳವರ್ಗದ ಅಸ್ಪೃಶ್ಯರ ಮೇಲೆ ದಬ್ಬಾಳಿಕೆ ಮಾಡೋರು ಯಾರಂದ್ರೆ ಶೂದ್ರರು. ಆ ಶೂದ್ರ ಯಾರಂತ ನಿಮ್ಗೆ ಹೇಳಿನ. ಶೂದ್ರ ಯಾರಪ್ಪ ಅಂದ್ರೆ ಯಾರು ಬ್ರಾಹ್ಮಣರ, ವೈಶ್ಯರ ಮತ್ತು ಕ್ಷತ್ರಿಯರ ಸೇವೆ ಮಾಡ್ತಿದ್ರಲ್ಲ, ಗಾಣಿಗರು, ಪಂಚಮಸಾಲಿಯರು, ಕುರುಬರು, ಉಪ್ಪಾರರು, ಕುಂಬಾರರು, ಇವರೆಲ್ಲ ಉಳುಮೆ ಮಾಡೋರು, ಒಕ್ಕಲ್ತನ ಮಾಡೋರು, ಏನು ಹಾಲು ಹಿಂಡವರು, ಹಾಲು ಮಾರೋರು, ಎಣ್ಣೆ ತೆಗಿಯೋರು, ಇವರೆಲ್ಲರೂ ಅವ್ರ ಸೇವಕರಾಗಿದ್ರಲ್ಲ, ಇವ್ರಿಗೆ ಶೂದ್ರ ಅಂದ್ರೆ ಅವರು. ನಮ್ಮನ್ನ ಊರವರೆಗಿಟ್ಟು ನಮ್ಮನ್ನ ಅತಿ ಶೂದ್ರರು ಅಂತ ಕರೆದ್ರೆ, ಈಗ ಅತಿ ಶೂದ್ರರ ಮೇಲೆ ಶೂದ್ರರ ಏನು ದಬ್ಬಾಳಿಕೆ ಮಾಡ್ತಿರಲ್ಲಪ್ಪ, ನಿಮ್ಮನ್ನು ಕೂಡ ಅವ್ರ ಜಾತಿಯಿಂದ ಅಳಿತಾರ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಈ ದೇಶದ ಚುಕ್ಕಾಣಿ ಹಿಡಿಬೇಕು ನಾವು. ರಾಮ ಮಂದಿರ ಹೆಸರಲ್ಲಿ ಅಧಿಕಾರಕ್ಕೆ ಬರುವಂಥವ್ರು ರಾಮ ಮಂದಿರದಾಗ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಒಳಗಡೆ ಇವತ್ತಿಗೂ ಪ್ರತಿನಿತ್ಯ ನೂರಾರು ಕೋಟಿ ಹಗರಣಗಳಾಗ್ತಾ ಇದ್ದಾವ. ಗೋಮಾತೆಯನ್ನ ಏನು ಬಹಳ ಕರ್ನಾಟಕದ ಲೀಡರ್ಗಳು ಗೋಮಾತೆ ನೋಡ್ರೆ ನಮ್ಮ ರಫ್ತು ಕುಯ್ತದೆ ಅಂತಾರೆ. ಇದೇ ವಿದೇಶಿಕನ ಇದೇ ಗೋಮಾತೆಯನ್ನ ಭಾರತ ಸರ್ಕಾರ ರಫ್ತು ಮಾಡ್ತದ. ಅದ್ರಲ್ಲಿ ಎಷ್ಟು ಜನ ಹಿಂದೂಗಳೇ ಅದ್ರ ಮಾಲೀಕರದಾರ. ಎಲ್ಲರೂ ಆಲೋಚನೆ ಮಾಡ್ಬೇಕು. ಯಾಕ ಈ ದೇಶದ ಸಂಪತ್ತನ್ನ ಎಲ್ಲ ಖಾಸೀಕರಣಗೊಳಿಸಲಾಗ್ತಾ ಇದೆ? ಯಾಕೆ ಇಲ್ಲಿ ಬಹಳಷ್ಟು ಅನಿವಾಸಿ ಭಾರತೀಯರೆಲ್ಲ ಅತಿ ಹೆಚ್ಚು ಬ್ರಾಹ್ಮಣರೇ ದೇಶ ಬಿಟ್ಟು ಓಡಿ ಹೋದ್ರು? ಎಲ್ಲ ಹಂಗ ಹೋಗ್ಲಿಲ್ಲ, ಅವರು ರೊಕ್ಕ ತಗೊಂಡು ಹೋದ್ರು. ಮೇಲ್ ಚೋಕ್ಸಿ ಇರ್ಬೋದು, ಲಲಿತ್ ಮೋದಿ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಈ ಮಧ್ಯದ ದೊರೆ ವಿಜಯ್ ಮಲ್ಯ ಇರ್ಬೋದು, ಇವರೆಲ್ಲ ಸಾವಿರಾರು ಕೋಟಿ ರೂಪಾಯಿ ಯಾಕೆ ತಗೊಂಡು ಹೋದ್ರು? ಇದನ್ನ ನಾವೆಲ್ಲ ಆಲೋಚನೆ ಮಾಡಬೇಕು. ಯಾವ ರೀತಿ ಮೊಹಮ್ಮದ್ ಗೌರಿ ಗಜ್ನಿ ಸೇರಿದಂತೆ ಅನೇಕರು ದೇಶವನ್ನು ಕೊಳ್ಳೆ ಹೊಡೆದಾರಲ್ಲ, ಇವರು 2026 ಕಾಲಘಟ್ಟದಲ್ಲಿ ನೇರವಾಗಿ ಕೊಳ್ಳೆ ಹೊಡಿತಾ ಇದ್ದಾರ, ದೇಶವನ್ನ ಖಾಲಿ ಮಾಡ್ತಾ ಇದ್ದಾರ. ಧರ್ಮದ ಹೆಸರಿನ ಮೇಲೆ ನಿಮ್ಗೆ ಅಮಲು ಹಾಕ್ಯಾರ. ಬಹಳ ಜಾಗೃತಿಯಾಗಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇದು ವಿಶೇಷವಾಗಿ ನಮ್ಮ ಅಸ್ಪೃಶ್ಯ ಸಮಾಜದವರು ಇವೆಲ್ಲ ಕಡೆನೂ ಕಾಲಿಡ್ತೀರಿ. ಎಲ್ಲ ಪಕ್ಷನೂ ಬೇಕು, ಎಲ್ಲ ಧರ್ಮ ಬೇಕು, ಎಲ್ಲ ದೇವರು ಬೇಕಂತ ಹೋಗೋರು ನೋಡ್ರಿ ಇವತ್ತು ಗುಡಿ ಪ್ರವೇಶ ಮಾಡಿದ್ರೆ ಹೆಂಗ್ ಮಾಡಕತ್ತಾರ, ಕಟ್ಟಿ ಹೊಡಿತಾರ, ಕೊಲೆ ಮಾಡ್ತಾರ. ಇವತ್ತು ಖರ್ಗೆ ಸಾಹೇಬ್ರಂತವ್ರಿಗೆ ದೊಡ್ಡ ಹಿರಿಯ ರಾಜಕಾರಣಿಗೆ ಅವಮಾನ ಮಾಡ್ತಾರ. ಇವತ್ತು ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರ. ಇವ್ರು ಬೆಳೆದಿದ್ದಾದ್ರೂ ಹೆಂಗಪ್ಪ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ, ನಾವು ಹಾಕೋ ದುಡ್ಡಿನಿಂದ ನಾವೇನು ಭಕ್ತಿಯಿಂದ ದೇವರಿಗೆ ಹಣ ಹಾಕ್ತಾ ಇದೀವಿ, ಹುಂಡಿಗೆ ಹಣ ಹಾಕ್ತಾ ಇದೀವಿ. ಇವರು ಹಿಂದೂಗಳಂತೇಳಿ ತಮ್ಮ ಜನಸಂಖ್ಯೆನೇ ಹೆಚ್ಚು ತೋರಿಸ್ತಾ ಇದಾರಲ್ಲ. ಇಲ್ಲಿ ಆಕ್ಚುಲಿ ಅವರು ಬ್ರಾಹ್ಮಣರೇ ಅಲ್ಪಸಂಖ್ಯಾತರು. ಇಲ್ಲಿ ಅವ್ರದ್ದು ಬ್ರಾಹ್ಮಣ ಧರ್ಮ ಇದೆ, ಹಿಂದೂಗಳಂತ ಯಾರೂ ಇಲ್ಲ. ಇಲ್ಲಿ ಈ ದೇಶದ ಕೋರ್ಟ್ಗಳು ಹೇಳ್ಬಿಡ್ತಾವ ಹಿಂದೂ ಅನ್ನೋ ಧರ್ಮ ಅಲ್ಲ, ಇದೊಂದು ಜೀವನ ಶೈಲಿ ಅಂತ ಹೇಳಿ. ಇದಕ್ಕೆ ಯಾವುದೇ ಮಾನ್ಯತೆನೂ ಇಲ್ಲ. ಇಂಥದ್ರೊಳಗಡೆ ನಾವು ಹಿಂದೂಗಳೇ ಅಂತೇಳಿ ಕಿಶನ್ ನಮ್ಮ ಕಲಿತ ವಿದ್ಯಾವಂತರಾದವರು, ನೌಕರಿ ಹಿಡಿದವರು, ದೊಡ್ಡ ದೊಡ್ಡ ಹುದ್ದೆಗಳಿದ್ದವ್ರು ನೀವು 4 ತನ ಪ್ರದರ್ಶನ ಮಾಡಿದ್ರೆ ಸಮಾಜ ಯಾವ ದಿಕ್ಕಿನ ಕಡೆ ಹೋಗ್ತದ? 108 ಸಂಘಟನೆಗಳು ಕಟ್ಟಿದ್ದೀವಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಇವರು ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಎಲ್ಲರಿಗೂ ಚಾಟಿ ಬೀಸ್ತಾರ, ನೇರವಾಗಿ RSS ಬಗ್ಗೆ ಮಾತನಾಡಕತ್ತಾರ. ಆದ್ರೆ ಇವರಿಗೆ ಸಪೋರ್ಟ್ ಆಗಿ ಒಂದು ಸಂಘಟನೆಯವರಾದ್ರೂ ಮಾತಾಡಿದ್ದೀರಾ? ಕೇಳಿದ್ರೆ ಅವ್ರು ಹಂಗೆ ಮಾಡ್ತಾರಿ. ನೆಪಗಳು ಬೇಡ. ಸಮುದಾಯವನ್ನು ಉಳಿಸಲಿಕ್ಕೆ ಸಮಾಜದಲ್ಲಿ ಆತಂಕಕಾರಿ ಬೆಳವಣಿಗೆಗಳಾಗದಂತೆ ಇವರೇನೋ ಬೇನಾಮಿಯಾಗಿ ಗಳಿಸಿರುವಂಥ ದುಡ್ಡು, ಅದಕ್ಕೆ ಲೆಕ್ಕ. ಇನ್ನು ಮುಂದೆಲ್ಲಾದ್ರೂ ನೀವು ಸಾರ್ವಜನಿಕವಾಗಿ ಏನಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಪರವಾನಗಿ ತಗೊಳ್ರಪ್ಪ ಅಂತ ಕೇಳ್ತಾ ಇದ್ದಾರೆ ಅವ್ರ. ಅದಕ್ಕೆ ಬೆಂಬಲವಾಗಿ ನಾವೆಲ್ಲ ನಿಲ್ಲೋದು ಬಿಟ್ಟು ಇಲ್ಲಿ ಸಂವಿಧಾನದ ಟೀಮ್ ಒಂದು ಬೇರೆ ಆಗೈತಿ, ಧರ್ಮ ಆಧಾರಿತವಾದಂಥ ಒಂದು ತಂಡ ಬೇರೆ ಆಗೈತಿ. ಇಲ್ಲಿ ಆ ಧರ್ಮಗಳಿಗೆ ಅಲ್ಲಿ ಯಾವುದು ಕೊಲೆ ಮಾಡಿದ್ರು ಅವ್ರಿಗೆ ಶಿಕ್ಷೆ ಇಲ್ಲ, ಅಲ್ಲಿ ಏನು ಬೇಕಾದ ಸಂಘಟನೆ ಹೆಸರಿನ ಮೇಲೆ ಏನು ಬೇಕಾದ ಮಾಡಿದ್ರು ಅವ್ರಿಗೆ ಶಿಕ್ಷೆಗಳಿಲ್ಲ ಅಂತ. ಸಂವಿಧಾನದೊಳಗೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರಿಗೆ ಸಂವಿಧಾನ ಲಾಗು ಆಕತ್ತೆ ಅಂತ, ಸಂವಿಧಾನ ಲಾಗು ಇಲ್ಲದವ್ರಿಗೆ ಇಲ್ಲಂತ. ಅವ್ರ ಯಾವ ಸಂತೋಷ ಅವರು ಎಲ್ಲ ಏನು ಬಿಯಾಳ ಸಂತೋಷ ಯಾರು ಅವರು ಏನೆಲ್ಲ ಬಾಯಿಗೆ ಬಂದಂಗೆ ಇತಿಹಾಸ ತಿರುಚಿ ಮಾತಾಡ್ತಾರೆ. ಒಬ್ಬ ಯಾವ ಮೊನ್ನೆ ರಾಮನ್ನ ಬಾಬಾ ಸಾಹೇಬ್ ಒಪ್ಕೊಂಡಿರುತ್ತೆ. ಅರೇ ಬಾಬಾ ಸಾಹೇಬರು 1956 ಬೌದ್ಧ ಧರ್ಮ ಸ್ವೀಕಾರ ಮಾಡಾಗ ನೇರವಾಗಿ ಹೇಳಿದ್ದಾರೆ, ನಾನು ಬ್ರಹ್ಮ ವಿಷ್ಣು ಮಹೇಶ್ವರನ್ನು ದೇವರೆಂದು ನಂಬುವುದಿಲ್ಲ, ನಾನು ರಾಮ ಕೃಷ್ಣರನ್ನು ದೇವರೆಂದು ನಂಬುವುದಿಲ್ಲ, ಮತ್ತವ್ರನ್ನ ಆರಾಧಿಸುವುದಿಲ್ಲ ಅಂತ ಸ್ವತಃ ಬರೀತಾರೆ ಬಾಬಾ ಸಾಹೇಬ್ರು. ಇದು ಏನಪ್ಪಾ ಅಂದ್ರ ಈ ದಲಿತ ಸಮಾಜದ ಹುಡುಗರು ಏನು ಹಿಂದೂ ಧರ್ಮದಾಗ ಇದ್ರಿ, RSS ಕಡೆ ಇದ್ರಿ, ಅವ್ರ ಗಮನ ಸೆಳೆಯಾಕ್ ಮಾಡುವಂತ ಕುತಂತ್ರಗಳಿವೆಲ್ಲ.
ಕೆಲವೇ ವರ್ಷಗಳಿಂದ ಹೋದ್ರೆ ನಮಗೆ ಬಾಬಾ ಸಾಹೇಬ್ ಬೈತಾ ಇದ್ರು, ಅವ್ರ ಸಂವಿಧಾನವನ್ನು ಧಿಕ್ಕರಿಸ್ತಾ ಇದ್ರು, ಅವರೆಲ್ಲ ನಮ್ಮ ಹಿಂದೂ ವಿರೋಧಿ ಕೆಲಸ ಮಾಡ್ಯಾರ ಅಂತಿದ್ರು, ಬೌದ್ಧ ಧರ್ಮ ನಮ್ಮ ದೇಶದ ಅಲ್ಲ ಅಂತಿದ್ರು. ಈಗೆಲ್ಲ ನಮ್ಮ ದೇಶದವರು ಅದಾರ. ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ಒಪ್ಪಿದ್ರು, ಮತ್ತು ಹಿಂದೂ ಧರ್ಮವನ್ನು ಒಪ್ಪಿದ್ರೆ ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರು? 22 ಪ್ರತಿಜ್ಞಾ ವಿಧಿಗಳನ್ನು ಹಿಂದೂ ಧರ್ಮದ ವಿರುದ್ಧ ಯಾಕೆ ಕೊಟ್ಟರು? ಯಾಕೆ ನಾ ಹಿಂದೂವಾಗಿ ಹುಟ್ಟಿನಿ, ಹಿಂದೂವಾಗಿ ಸಾಯಂಗಿಲ್ಲ ಅಂತ ಹೇಳಿದ್ರು ಬಾಬಾ ಸಾಹೇಬರು? ಎಲ್ಲವನ್ನ ನಮ್ಮ ಸಮುದಾಯ ಅರ್ಥ ಮಾಡ್ಕೋಬೇಕು, ಅಸ್ಪೃಶ್ಯ ಸಮಾಜ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ಹೋಗಿದ್ರ ನೀವು ನಾಯಿ ನರಿಗಳಿಗಿಂತ ಕೀಳಾಗಿರ್ತಿದ್ರಿ. ಇಲ್ಲಿ ಅವ್ರು ಕೊಟ್ಟ ಸ್ವಾತಂತ್ರ್ಯವನ್ನ ನೀವು ತಗೊಂಡು ನಿಮ್ಮ ಸಮುದಾಯವನ್ನ ಪ್ರೊಟೆಕ್ಷನ್ ಮಾಡೋದು ಬಿಟ್ಟ ಅವ್ರು ಕೊಟ್ಟ ಸೌಲಭ್ಯ ತಗೋತೀರಿ. ಇಲ್ಲಿ ಹಿಂದೂ ಧರ್ಮದ ಅನೇಕ ದೇವರುಗಳಿಗೆ ನಿಷ್ಠೆಯಿಂದ ಇರ್ತೀರಿ. ನಾಚಿ ಬರ್ಬೇಕಲ್ಲ ನಿಮ್ಗೆಲ್ಲರಿಗೂ. ಅದಕ್ಕೆ ಭಾಳ ನಾವು ಆತಂಕದ ವಾತಾವರಣದಲ್ಲಿದ್ದೀವಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಅದು. ಭಾಳಷ್ಟು ಆತಂಕದ ವಾತಾವರಣ, ಮತ್ತು ನಾವು ಒಂದು ರೀತಿ ಐಸಿಯುನ್ಯಾಗ ಇದ್ದಂಗೆ ನಾವು ಅಂಥ ಒಂದು ಪರಿಸ್ಥಿತಿಯನ್ನು ದೇಶದೊಳಗಡೆ ನಿರ್ಮಾಣ ಮಾಡ್ಯಾರ. ದೇಶದ ರಾಜ್ಯದ ಗೃಹ ಮಂತ್ರಿಗಳಿಗೆ ಏನು ಬೇಕಾದರೂ ಮಾತಾಡ್ತಾ ಇದ್ದಾರೆ. ದೇಶದ ಒಂದು ಪ್ರತಿಷ್ಠಿತ ಪಕ್ಷದ ಹಿರಿಯ ರಾಜಕಾರಣಿಗೆ ಅವರೆಲ್ಲರೂ ಹೋಗಿ ಬಂದ್ರೆ ಶುದ್ಧೀಕರಣ ಮಾಡ್ತಾರೆ. ಪ್ರತಿನಿತ್ಯ ಈ ಫೇಕ್ ಅಕೌಂಟ್ಗಳು ಅವು ಇವು ನಿರ್ಮಾಣ ಮಾಡಿಕೊಂಡು ಅವಾಚ್ಯ ಪದಗಳನ್ನು ಬಳಕೆ ಮಾಡ್ತಾರೆ. ನಿಮ್ಗೊಂದು ಮಾತು ಹೇಳ, ಒಬ್ರು ಹೇಳ್ತಾರ ಹಂಗ, ಈ ಭೂಮಿ ಮ್ಯಾಗ ದೇವರುಗಳಂತ ಯಾವ್ಯಾವ ಧರ್ಮದಾಗ ಅದಾವ, ಅದು ಹಿಂದೂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಯಾವುದೇ ಇರಲಿ, ಯಾವುದೇ ಧರ್ಮ, ದೇವರು ಸೃಷ್ಟಿ ಮಾಡಿದಾನಂತೇನು ದೇವರ ನಂಬ್ತಿರಲ್ಲ ನೀವು? ಒಂದು ಅಕ್ಕಿ ಕಾಳನ್ನ ಅವನಿಂದ ಸೃಷ್ಟಿ ಮಾಡೋಕ್ಕಾಗಂಗಿಲ್ಲ. ಚಾಲೆಂಜ್ ಕೊಟ್ಟರು. ನಾನು ಚಾಲೆಂಜ್ ಕೊಡ್ತೀನಿ, ನಿರ್ಮಾಣ ಮಾಡಕ್ಕೆ ಸಾಧ್ಯ ಐತೆ? ಬೌದ್ಧ ಧರ್ಮವೂ ಕೂಡ ಮಾನವೀಯತೆ ನೆಲೆ ಮ್ಯಾಗ ಐತೆ. ನಾನು ದೇವರಂತ ಭಗವಾನ್ ಬುದ್ಧರು ಎಲ್ಲಿ ಹೇಳಲಿಲ್ಲ. ಮಾನವೀಯತೆ ನೆಲೆ ಮ್ಯಾಗ ಹೋಗ್ರಪ್ಪ. ನೀವು ತುಡುಗು ಮಾಡಬೇಡ್ರಿ, ಕಳ್ತನ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ಸೆರೆ ಸಾರಾಯಿ ಕುಡಿಬೇಡ್ರಿ, ಅನೈತಿಕ ಚಟುವಟಿಕೆಗಳನ್ನು ಮಾಡಬೇಡ್ರಿ, ನೀವು ಅಷ್ಟಾಂಗ ಮಾರ್ಗವನ್ನು ಪರಿಪಾಲನೆ ಮಾಡ್ರಿ ಅಂತ ಹೇಳ್ಯಾರ. ಅಂಥ ಬೌದ್ಧ ಧರ್ಮವನ್ನು ನೀವು ಮೂಲಿಗೆಸಿತಾ ಇದ್ದೀರಿ. ಇಲ್ಲಿ ಯಾವುದು ನಿಮ್ಮನ್ನು ಹೊರಗಿಡ್ತಾರ, ನಿಮ್ಮನ್ನು ಚಪ್ಪಲ್ ಇಡೋ ಜಾಗದಾಗ ಇಡ್ತಾರ, ನಿಮ್ಮನ್ನು ಹೊಡಿತಾರ, ಕಂಬ ಕಟ್ಟಿ ಬಿಡ್ತಾರ, ಆ ಧರ್ಮ ಒಪ್ಕೊಂಡ್ರಿ. ಇನ್ನೆಷ್ಟು ದಿನ ಹಿಂಗಾಗ್ತೈತೆ ಅನ್ನುವಂಥದ್ದು ಆಲೋಚನೆ ಮಾಡಬೇಕು. ಭಾಳ ಗಂಭೀರ ರೂಪದ ವಿಷಯ ಇದ್ದಾವ. ಸಂಘರ್ಷ ನ್ಯೂಸ್ ನಿಮ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ಇಂಥವು ನೀಡ್ತಾನೆ ಇರ್ತೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅವಶ್ಯಕತೆ ಇರ್ತದೆ. ಸಪೋರ್ಟ್ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ನೀವು ಫೋನ್ ತೆಗೀರಿ, ನಿಮ್ಮ ಯೂಟ್ಯೂಬ್ ಹೋಗ್ರಿ, ಅಲ್ಲಿ ನಮ್ಮ ಚಾನಲ್ ಸಂಘರ್ಷ ನ್ಯೂಸ್ ಕರ್ನಾಟಕ ಅಂತ ಬರ್ತದೆ, ಟೈಪ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಲ್ಲಿ ಬೆಲ್ ಬಟನ್ ಬರ್ತದೆ, ಅದನ್ನು ಓಪನ್ ಮಾಡ್ಕೊಡ್ರಿ. ಇಷ್ಟು ಸಪೋರ್ಟ್ ನಮಗೆ ಮಾಡಿರಿ. ನಾವು ನಿರಂತರ ಸುದ್ದಿಗಳನ್ನು ನೀವು ಮಾಡ್ತಾ ಇರ್ತೀವಿ. ಇದೊಂದು ದೊಡ್ಡ ಹೋರಾಟ ಇದು ಮನೋವಾದಿಗಳ ವಿರುದ್ಧ ಅಂದಿನಿಂದ ಇಂದಿನವರೆಗೂ ಶ್ರಮಣ ಸಂಸ್ಕೃತಿಗೂ ಬ್ರಾಹ್ಮಣ ಸಂಸ್ಕೃತಿಗೂ ಭಾಳ ದೊಡ್ಡ ಘೋರವಾದಂಥ ಯುದ್ಧ ನಡೆದೈತಿ. ಅದರೊಳಗಡೆ ಅವ್ರ ಕುತಂತ್ರಿಗಳು ಇವತ್ತಿಗೂ ತಮ್ಮ ಬ್ಯಾಳಿಯನ್ನು ಬೇಯಿಸ್ಕೊಳಕತ್ತಾರ. ನಾವು ಬರೀ ಇಲ್ಲಿ ಗುಲಾಮರಾಗಿ ಜೀವನ ಮಾಡ್ತಾ ಇದ್ದೀವಿ. ಅವ್ರ ಪಕ್ಷಕ್ಕೆ ಓಟ್ ಹಾಕೋದು, ಅವರ ನಮ್ಮ ಗೌಡ್ರಿ, ಅವರ ನಮ್ಮ ಸಾವುಕಾರ್ರಿ, ಅವರೇ ನಮ್ಮ ರಾಜರಿ ಅಂತ ನಾವು ಭಾವನೆ ತಿಳ್ಕೊಂಡಿದ್ದೆ. ತಪ್ಪಾಗ್ತದೆ. ಬಾಬಾ ಸಾಹೇಬರ ಸಂವಿಧಾನಕ್ಕೆ ಇಲ್ಲಿ ಬೆಲೆ ಸಿಗ್ತಾ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಹೆಜ್ಜೆ ಇಡೋಣ. ಆ ನಿಟ್ಟಿನಲ್ಲಿ ಸಂಘಟನೆಗಳೆಲ್ಲ ಮುಂದುವರಬೇಕು, ಪ್ರಜ್ಞಾವಂತ ನಾಗರಿಕರು ಮುಂದುವರಬೇಕು, ಯುವಕರಲ್ಲಿ ಜಾಗೃತಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.